ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. ಪುಷ್ಪ 2 ಸಿನಿಮಾ ಇಡೀ ವಿಶ್ವದಾದ್ಯಂತ ಅದ್ದೂರಿ ತೆರೆ ಕಂಡು ಎಲ್ಲ ಸಿನಿಮಾಗಳ ರೆಕಾರ್ಡ್ ಬ್ರೇಕ್ ಮಾಡ್ತಾ ಮುನ್ನುಗ್ಗುತ್ತಿದೆ. ಪುಷ್ಪ ಅಂದ್ರೆ ಫ್ಲವರ್ ಅಲ್ಲ, ಪವರ್ ಎಂದು ಗರ್ಜಿಸಿ ಚಿರತೆಯ ಓಟ ಮುಂದುವರೆಸಿದೆ. ಅದೇನು ಆಕ್ಟಿಂಗ್, ಅದೇನು ಫೈಟಿಂಗ್, ಅಬ್ಬಾ ನೆಲ ಅದಿರಿ ಹೋಗ್ಬೇಕು. ಆ ರೀತಿ ಮೂಡಿ ಬಂದ ಮೂವಿ ಪುಷ್ಪ. ಇಂತಹ ಅದ್ಭುತ ಸಿನಿಮಾ ಮೂಡಿ ಬರಲು ಕಾರಣರಾದ ಟಾಲಿವುಡ್ ನ ಅತ್ಯುತ್ತಮ ನಟ, ಪುಷ್ಪ ಖ್ಯಾತಿಯ ಅಲ್ಲು ಅರ್ಜುನ್ ಅವರ ಮೇಲೆ ಬಹುದೊಡ್ಡ ಆರೋಪ ಕೇಳಿ ಬಂದ ಹಿನ್ನೆಲೆ ಜೈಲು, ಕೋರ್ಟು, ಪೊಲೀಸ್ ಸ್ಟೇಷನ್ ಎಂದು ಅಲೆಯಬೇಕಾದ ಸಂದರ್ಭ ಬಂದಿದೆ. ಒಂದು ಕಡೆ ಎಲ್ಲ ದಾಖಲೆಗಳನ್ನ ಪುಡಿ ಪುಡಿ ಮಾಡಿ ತನ್ನ ಗೂಳಿಯ ಓಟವನ್ನ ಮುಂದುವರಿಸಿರುವ ಖುಷಿಯಲ್ಲಿರಬೇಕಾದ ಅಲ್ಲು, ಈ ಬೇಡದ ಒಂದು ಆರೋಪ ಬಂದು ಮೈಗಂಟಿಕೊಂಡು ಅಲ್ಲು ಅರ್ಜುನ್ ಅವರನ್ನ ಹೈರಾಣಾಗಿಸಿದೆ. ಹಾಗಾಗಿ ಅಲ್ಲುಗೆ ಅಂಟಿರುವ ಈ ಮುಳ್ಳಿನ ಹಿಂದೆ ರಾಜಕೀಯ ಸುತ್ತಾಕಿಕೊಂಡಿದೆ. ಇದರಿಂದ ಅಲ್ಲುಗೆ ಮತ್ತಷ್ಟು ತಲೆನೋವು ತರಿಸಿದೆ. ಪುಷ್ಪ 2 ಸಿನಿಮಾ ಪ್ರೀಮಿಯರ್ ಶೋ ವೇಳೆ ಹೈದರಾಬಾದ್ನ ಸಂಧ್ಯಾ ಚಿತ್ರಮಂದಿರದ ಕಾಲ್ತುಳಿತದಲ್ಲಿ ಮಹಿಳೆ ಸಾವನ್ನಪ್ಪಿದ ಘಟನೆ ಇದೀಗ ಅಲ್ಲು ಅರ್ಜುನ್ಗೆ ದೊಡ್ಡ ಸಂಕಷ್ಟ ತಂದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧನವಾಗಿದ್ದ ಅಲ್ಲು ಮಧ್ಯಂತರ ಜಾಮೀನು ಪಡೆದು ಜೈಲಿನಿಂದ ಆಚೆ ಇದ್ದಾರೆ. ಇದೀಗ ಮತ್ತೆ ಅಲ್ಲು ಅರ್ಜುನ್ಗೆ ಹೈದರಾಬಾದ್ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಇಂದು ವಿಚಾರಣೆಗೆ ಹಾಜರಾಗುವಂತೆ ಹೇಳಿದ್ದರು. ಅದರಂತೆಯೇ ಇಂದು ಅಲ್ಲು ಪೊಲೀಸ್ ಸ್ಟೇಷನ್ಗೆ ಬಂದು ವಿಚಾರಣೆ ಎದುರಿಸಿದ್ದಾರೆ. ಈಗಾಗಲೇ ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವ ಅಲ್ಲು ಅರ್ಜುನ್, ಥಿಯೇಟರ್ ಕಾಲ್ತುಳಿತ ಪ್ರಕರಣದಲ್ಲಿ ನನ್ನದೇನು ತಪ್ಪಿಲ್ಲ. ನಾನು ಥಿಯೇಟರ್ಗೆ ಬಂದಾಗ ಪೊಲೀಸರಿದ್ದರು. ಅನುಮತಿ ಇಲ್ಲದೆ ಇದ್ದರೆ ಪೊಲೀಸರು ಚಿತ್ರಮಂದಿರದ ಒಳಗಡೆ ಹೋಗಲು ಹೇಗೆ ಅನುಮತಿ ಕೊಟ್ಟರೆಂದು ಕೇಳಿದ್ದಾರೆ. ಅಲ್ಲದೆ ಪೊಲೀಸರು ಸೂಚನೆ ಕೊಡುತ್ತಿದ್ದಂತೆ ನಾನು ಥಿಯೇಟರ್ ಹೊರಗಡೆ ಹೋದೆ ಎಂದು ಅಲ್ಲು ಅರ್ಜುನ್ ಹೇಳಿದ್ದಾರೆ. ಆದರೆ ಅಲ್ಲು ಏನೋ ಸ್ಪಷ್ಟತೆ ಕೊಟ್ಟರು. ಅವರಿಗೆ ಬಂಧನದ ಭೀತಿ ಇನ್ನೂ ತಪ್ಪಿಲ್ಲ ಮತ್ತು ಇದು ಕೂಡ ರಾಜಕೀಯ ವಾಕ್ಸಮರಕ್ಕೂ ಕೂಡ ಸಾಕ್ಷಿಯಾಗಿದೆ. ಅಲ್ಲು ಅರ್ಜುನ್ ಬಂಧನ ಖಂಡಿಸಿ ಅನೇಕ ರಾಜಕೀಯ ಪಕ್ಷಗಳ ನಾಯಕರು ಖಂಡಿಸುತ್ತಿದ್ದಾರೆ. ಸಿಎಂ ರೇವಂತ್ ರೆಡ್ಡಿ ಮೇಲೆ ಮುಗಿ ಬೀಳುತ್ತಿದ್ದಾರೆ. ಸಿಎಂ ರೆಡ್ಡಿ ಅಲ್ಲು ಬಂಧನದ ಹಿಂದೆ ರೆಡ್ಡಿ ಪಾತ್ರ ಬಹಳವಿದೆ ಎಂದು ಆರೋಪ ಮಾಡುತ್ತಿದ್ದಾರೆ ವಿಪಕ್ಷಗಳು. ಹಾಗಾಗಿ ಇದರಲ್ಲಿ ಕಾಂಗ್ರೆಸ್ ಕೈವಾಡವಿದೆಯಾ ಎಂಬ ಅನುಮಾನ ಬಹಳ ದೊಡ್ಡ ಮಟ್ಟದಲ್ಲಿ ಮೂಡಿ ಬರುತ್ತಿದೆ. ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಅಲ್ಲು ಅರ್ಜುನ್ ನನ್ನ ಇಮೇಜ್ಗೆ ಧಕ್ಕೆಯಾಗುತ್ತಿದೆ ಎಂದು ಮಾತನಾಡಿದ್ದರು. ಇದಕ್ಕೀಗ ತೆಲಂಗಾಣ ಸಚಿವ ಕೋಮಟ ರೆಡ್ಡಿ ಅವರು ಅಲ್ಲು ವಿರುದ್ಧ ಗರಂ ಆಗಿದ್ದಾರೆ. ಇಂತಹ ರಾಜಕೀಯ ಟೀಕೆಗಳನ್ನ ನಟ ಸಾರ್ವಜನಿಕವಾಗಿ ಹೇಳುವುದು ಸೂಕ್ತವಲ್ಲ ಎಂದು ಹೇಳಿದ್ದಾರೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಬಳಿ ಅಲ್ಲು ಅರ್ಜುನ್ ಕೂಡಲೇ ಕ್ಷಮೆ ಯಾಚಿಸಬೇಕೆಂದು ಸಚಿವರು ಆಗ್ರಹಿಸಿದ್ದಾರೆ. ಅತ್ತ ಅಲ್ಲು ಬಂಧನದ ಬಗ್ಗೆ ಸಿಎಂ ರೇವಂತ್ ರೆಡ್ಡಿ ಕೂಡ ಪ್ರತಿಕ್ರಿಯೆ ನೀಡಿ ಅಲ್ಲು ಅರ್ಜುನ್ ವಿರುದ್ಧ ಕೊಂಚ ಗರಂ ಆಗಿದ್ದರು. ಅವನ ಕೈಕಾಲು ಮುರಿದಿದ್ಯಾ, ಕಿಡ್ನಿ ಹೋಗಿದ್ಯಾ ಎಂದೆಲ್ಲ ಪ್ರಶ್ನಿಸಿ ಬಂಧನವನ್ನ ಸಮರ್ಥಿಸಿಕೊಂಡಿದ್ದರು ತೆಲಂಗಾಣ ಸಿಎಂ. ಮತ್ತು ಇದೇ ವಿಚಾರವಾಗಿ ತೆಲಂಗಾಣದ ಸದನದಲ್ಲಿ ಎಐಎಂಐಎಂ ಶಾಸಕ ಅಕ್ಬರುದ್ದೀನ್ ಓವೈಸಿ ಈ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಿಎಂ ರೇವಂತ್ ರೆಡ್ಡಿ, ಅಲ್ಲು ಅರ್ಜುನ್ ಪೊಲೀಸರಿಗೆ ಸೂಚನೆ ಕೊಡದೆ ಚಿತ್ರಮಂದಿರಕ್ಕೆ ಹೋಗಿದ್ದಾರೆ. ಜಾಮೀನು ಸಿಕ್ಕ ಬಿಡುಗಡೆಯಾದ ದಿನ ಚಿತ್ರರಂಗದ ಪ್ರಮುಖರೆಲ್ಲ ಅಲ್ಲು ಅರ್ಜುನ್ ಮನೆಗೆ ಹೋಗಿದ್ದರು. ಆತ ಏನೋ ಮಹಾ ಸಾಧನೆ ಮಾಡಿದ್ದಾನೆ ಎನ್ನುವಂತೆ ಆಡಿದ್ದರು. ಆದರೆ ಚಿತ್ರಮಂದಿರದ ಬಳಿ ಕಾಲ್ತುಳಿತದಲ್ಲಿ ಮಹಿಳೆ ಮೃತಪಟ್ಟಿದ್ದರೆ ಆಕೆಯ 9 ವರ್ಷದ ಮಗ ಬ್ರೈನ್ ಡೆಡ್ ಆಗಿ ಆಸ್ಪತ್ರೆಯಲ್ಲಿದ್ದಾನೆ. ಒಬ್ಬನಾದರೂ ಚಿತ್ರರಂಗದವರು ಹೋಗಿ ನೋಡಿದ್ದಾರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಹಾಗಾಗಿ ಒಂದಂತೂ ಇಲ್ಲಿ ತಿಳಿಯುತ್ತೆ ವೀಕ್ಷಕರೇ, ಎಲ್ಲ ತಪ್ಪು ಅವರದ್ದೇ ಆಗಿದೆ. ಹಾಗಾಗಿ ಅಲ್ಲು ಅರ್ಜುನ್ ಅವರನ್ನ ಅಷ್ಟು ಬೇಗ ಸುಮ್ಮನೆ ಬಿಡುವುದಿಲ್ಲ ಎಂಬ ಸಂದೇಶವನ್ನ ಕೂಡ ಕೊಟ್ಟಂತಿದೆ ಸಿಎಂ ರೇವಂತ್ ರೆಡ್ಡಿ. ಪ್ರಿಯ ವೀಕ್ಷಕರೇ, ಅಲ್ಲು ಪುಷ್ಪ ಸಿನಿಮಾ ಬಿಡುಗಡೆ ಆದಾಗಿನಿಂದ ನೆಮ್ಮದಿ ಇಲ್ಲದಂತಾಗಿದೆ. ಇದರ ಬಗ್ಗೆ ಈಗಾಗಲೇ ಅಲ್ಲು ಕೂಡ ಮಾತನಾಡಿದ್ದಾರೆ. ಅಷ್ಟೊಂದು ಹಿಟ್ ಆಗುತ್ತಿರುವ ನನ್ನ ಸಿನಿಮಾದ ಸಂತೋಷದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಲು ಆಗುತ್ತಿಲ್ಲವಲ್ಲ ಎಂಬ ಬೇಸರವನ್ನ ಕೂಡ ಹೊರಹಾಕಿದ್ದಾರೆ. ಮತ್ತು ಇದರ ಹಿಂದೆ ರಾಜಕೀಯ ಇಲ್ಲ ಎಂದು ಅಲ್ಲಗಳೆಯೋ ಹಾಗಿಲ್ಲ. ಆದರೆ ಎಲ್ಲಕ್ಕಿಂತ ದೊಡ್ಡ ಚರ್ಚೆ ಆಗುತ್ತಿರುವುದು ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಬಗ್ಗೆ.
ಪ್ರಿಯ ವೀಕ್ಷಕರೇ, ಪವನ್ ಕಲ್ಯಾಣ್ ಅವರು ಅಲ್ಲು ಅರ್ಜುನ್ ಅವರ ಸೋದರಳಿಯ ಒಬ್ಬ ಕುಟುಂಬದ ಸದಸ್ಯರು ಆಗಿದ್ದರೂ ಕೂಡ ಅಲ್ಲು ಬಂಧನದ ಬಗ್ಗೆ ತುಟಿಕ್ ಪಿಟಿಕ್ ಅಂದಿಲ್ಲ ಪವನ್ ಕಲ್ಯಾಣ್. ಆದರೆ ಪವನ್ ಕಲ್ಯಾಣ್ ಯಾಕೆ ಅಲ್ಲು ಬಂಧನದ ವಿಷಯದಲ್ಲಿ ಮಧ್ಯ ಪ್ರವೇಶಿಸುತ್ತಿಲ್ಲ ಎನ್ನುತ್ತಿರುವುದು ನಾನಾ ಅನುಮಾನಕ್ಕೆ ಕಾರಣವಾಗಿದೆ. ಮತ್ತು ಅಲ್ಲು ಅರ್ಜುನ್ ತಮ್ಮ ಪುಷ್ಪ ಸಿನಿಮಾದಲ್ಲಿ ಪೊಲೀಸರಿಗೆ ಅವಮಾನ ಮಾಡಿದ್ದಾರೆಂದು ಕಾಂಗ್ರೆಸ್ ನಾಯಕ ತಿನ್ಮಾರ್ ಮಲ್ಲಣ್ಣ ಅವರು ಮೆಡಿಪಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈಜುಕೊಳದಲ್ಲಿ ನಾಯಕ ಮೂತ್ರ ವಿಸರ್ಜನೆ ಮಾಡುವ ಮೂಲಕ ಪೊಲೀಸ್ ಅಧಿಕಾರಿಗೆ ಧಕ್ಕೆ ಬರುವಂತೆ ಶೂಟಿಂಗ್ ಮಾಡಿದ್ದಾರೆಂದು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಇವೆಲ್ಲ ನೋಡಿದರೆ ಒಂದು ರೀತಿ ಅಲ್ಲು ಸಿನಿಮಾ ಹಿಟ್ ಆಗುತ್ತಿರುವುದನ್ನ ಕಾಂಗ್ರೆಸ್ ಸಹಿಸುತ್ತಿಲ್ಲ. ಏನಾದ್ರೂ ಮಾಡಿ ಅಲ್ಲು ಓಟಕ್ಕೆ ಬ್ರೇಕ್ ಹಾಕಬೇಕು ಎಂಬ ಮಹಾ ಪ್ಲಾನ್ ಮಾಡಿಕೊಂಡಿದೆ ಕಾಂಗ್ರೆಸ್ ಎಂದು ಇಲ್ಲಿ ಮುಖ್ಯವಾಗಿ ಕಾಣಿಸುತ್ತಿದೆ. ಹೀಗೆ ದೇಶದ ಅನೇಕ ರಾಜಕೀಯ ಪಕ್ಷಗಳು ಅಲ್ಲು ಬಂಧನ ಖಂಡಿಸಿ ಮಾತನಾಡುತ್ತಿದ್ದಾರೆ. ಇತ್ತ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮಾತ್ರ ಯಾವುದೇ ಕಾರಣಕ್ಕೂ ಯಾವುದೇ ಟೀಕೆಗಳಿಗೂ ಹೆದರದೆ ಅಲ್ಲು ವಿರುದ್ಧ ಸಮರ ಸಾರಿದಂತೆ ಕಾಣುತ್ತಿದೆ. ಪುಷ್ಪನ ಪವರ್ ತಗ್ಗಿಸಲು ತೆಲಂಗಾಣದಲ್ಲಿ ರಾಜಕೀಯ ಬಲು ಜೋರಾಗಿ ನಡೆಯುತ್ತಿದೆ ಎನ್ನುವುದು ಇದರ ಹಿಂದೆ ಬಹಳ ಎದ್ದು ಕಾಣುತ್ತಿದೆ. ಒಂದು ರೀತಿ ಇದು ಅಲ್ಲು ಅರ್ಜುನ್ ಮತ್ತು ಕಾಂಗ್ರೆಸ್ ಎನ್ನೋ ಹಾಗೆ ಆಗಿಬಿಟ್ಟಿದೆ. ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.